ಕ್ರಾಂತಿ ಮುಗೀತು. ನೀವೆಂತ ಕ್ರಾಂತಿ 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 ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಹೇಳ್ತಾರೆ. ನಾವು ಕೇಳಿ ನಾನು ದಿಲ್ಲಿಯಲ್ಲೇ ಹೇಳಿದೆ. ನಾನು ನವಂಬರ್ ಕ್ರಾಂತಿನಿಲ್ಲ ಪ್ರಾಂತಿನಿಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು ಅವ್ರಿಗೆ ನವಂಬರ್ ಆದಮೇಲೆ ಬೇದಿವಾದಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ಪ್ರಸಾದಪ್ಪಯಿಂದ ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಈಗ ನಾನು ಹೇಳ್ತಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಬರ್ತಾರ ಮಾಡಲಿ, ಡಿ ಕೆ ಶಿವಕುಮಾರ್ ಆಗ್ತಾರ ಆಗಲಿ, ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಅನ್ನು ಒಪ್ಕೊಂಡು ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರೊಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಈಗ ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂಡು ಇಲ್ಲ. MLA ಅಂದ್ರಿಲ್ಲ, ಒಂದು ನಿಮಿಷ ಕೇಳ್ರಿ. ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತಲಿಲ್ಲ. 6 ತಿಂಗಳು ಇದ್ದಿದ್ದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಭಾಳ ಜನ ಆಗಿದ್ದಾರೆ, ಆ ಥರ ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ ಸರ್. ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ. ನಾವು ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಸಿದ್ದರಾಮಯ್ಯ 2028ವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ. ಬಹಳಷ್ಟು ಆಕಾಂಕ್ಷಿಗಳು ಆಸೆ ಇಟ್ಕೊಂಡು ಸಹಜ ಅದು. ಭಾಳ ಜನಕ್ಕೆ ಏನಾಗಿದೆ, ನಾನು ಮಂತ್ರಿ ಆಗ್ಬೇಕಂತ ಭಾಳ ಜನಕ್ಕೆ ಆಸೆ ಇರ್ತದೆ. ಆಮೇಲೆ ಭಾಳ ಜನ ಮಾಧ್ಯಮದವರು ಮೊದಲೇ ಬಾರಿ MLA ಆಗಬಾರ್ದು, ಮಂತ್ರಿ ಆಗಬಾರ್ದು ಎಲ್ಲಿದೆ? ಮೊದಲೇ ಬಾರಿ MLA ಆಗಬಾರ್ದು ಅಂತ ಎಲ್ಲಿದೆ? ಯಾರು ಬೇಕಾದ್ರೆ ಎಲ್ಲರಿಗೂ ಆಸೆ ಇರ್ತದೆ. ಈಗ ನಾನೇ ಮೊದಲೇ ಬಾರಿ MLA 2005 MLA ಆಗಿ ಮೊದಲೇ ಬಾರಿನೇ ಮಂತ್ರಿ ಆದೆ ನಾನು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ ಇದಾರಿಲ್ಲ, ಕೊಂಡಡ್ಡಿ ಅವರು ಇದ್ದಾರೆ, ಪ್ರಸಾದಪ್ಪ ಇಲ್ಲ, ಅವ್ರಿಗೂ ಸಿನಾಟಿ ಬಂದ್ರಿ 2ನೇ ಬಾರಿ ಆಗಿದ್ದಾರೆ. ಇನ್ನು ಮುಂದಾದ್ರೂ CM ಕುರ್ಚಿ ಬಗ್ಗೆ ಚರ್ಚೆ ಇಲ್ಲ, ಅದು ಮಾಧ್ಯಮ ಕೈಯಲ್ಲಿದೆ. ಇಲ್ಲ ಕೇಳಿ, ನೀವು ಅದು ನಿಲ್ಲಿಸಿದ್ರೆ ಅದು ಮುಗಿದ ಆಟೋಮೆಟಿಕ್. ನೀವು ಏನಾಗಿದೆ ನೀವು ತೋರಿಸ್ತಾ ಇದ್ದೀರಾ, ಅದು ನಡೀತಾ ಇದೆ. ಅಲ್ಲ, ನಿಮ್ಮ MLAಗಳು ಹೇಳಿದಕ್ಕೆ ಅದು ತೋರಿಸ್ತಾ ಇರೋದು. ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಷ್ಟೇ ಸರ್, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ದಯಮಾಡಿ ನಿಮ್ಮಲ್ಲಿ ಮಾಧ್ಯಮ ಹೇಳ್ತೀನಿ. ನನಗೆ ಪತ್ರಕರ್ತರು ಯಾರು ಕಾಣ್ತಾ ಇಲ್ಲ ಸರ್. ನಿಮ್ಗೆ ಸ್ಕೀಮ್ ಮಾಡುವಾಗ ನೀವು ರಾಜ್ಯಾದ್ಯಂತ ಪತ್ರಕರ್ತರಿಗಾಗಿ ಇದು ಮಾಡ್ಕೊಡ್ರಿ ಎಲ್ಲ ಜಿಲ್ಲೆ ಒಳಗೆ ಹವಾ ಮಾಡೋದು ಅಷ್ಟೇ ಆಗ್ಬಿಟ್ಟಿದೆ ಸರ್. ನಮ್ದೆಲ್ಲರದು ಒಂದು ಮಾಡ್ರಿ, ಒಂದು ಗೌರ್ಮೆಂಟ್ ಹೌಸಿಂಗ್ ಅಲ್ಲಿ ಒಂದು ಮಾಧ್ಯಮದವ್ರಿಗೆ ನಂದೊಂದು ಚಿಂತನೆ ಇದೆ. ನಾನು ಹೇಳ್ತೀನಿ, ಅವ್ರ ಮಾತಿಗೆ ಉತ್ತರ ಹೇಳ್ತೀನಿ. ನಂದು ಬಹಳ ಜನ ಮಾಧ್ಯಮದವರು ನಂತ ಬಂದಿದ್ರು. ಈಗ ಶಿವಮೊಗ್ಗದವರು ಆಲ್ರೆಡಿ ನಾನು KHBಯಿಂದ ಲೇಔಟ್ ಮಾಡಿ ನಾನು ಕೊಡ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ, ಮಾಧ್ಯಮ ಅವ್ರಿಗೋಸ್ಕರ ನಾನು ಎಲ್ಲ ಜಿಲ್ಲೆಯಲ್ಲಿ ನಮ್ಮ KHBಯಲ್ಲಿ ಲ್ಯಾಂಡ್ಗಳಿದೆ, ನಾವು ಲೇಔಟ್ ಮಾಡ್ತೀವಿ. ಕಡಿಮೆ ದರದಲ್ಲಿ ಮಾಧ್ಯಮದವ್ರು ಕೊಡಬೇಕಂತ ನನ್ನ ಚಿಂತನೆ ಇದೆ. ಆಲ್ರೆಡಿ ನಾನು ಮೀಟಿಂಗ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶಿವಮೊಗ್ಗದವ್ರಿಗೆ ಆಲ್ರೆಡಿ ಮೊನ್ನೆ 200 ಎಷ್ಟು ಕೊಟ್ಟಿದ್ದು ಲಕ್ಷ್ಮಿ ನಾವು 100 ಸೈಟ್ಗಳು ಶಿವಮೊಗ್ಗದಲ್ಲಿ ಕೊಟ್ಟಿದ್ವಿ ಮಾಧ್ಯಮದವ್ರಿಗೆ. ಅದೇ ಥರ ನಾವೇನು ಮಾಡಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಈಗ ಮೊನ್ನೆ ಬಳ್ಳಾರಿ ಇದಕ್ಕೆ ಹೋಗಿದೆ, ನಾನು ವಿಜಯನಗರ ಹೋಗಿದೆ. ವಿಜಯನಗರ ಅವರು ಅದೇ ಅಂದರು, ಸರ್ ನಿಮ್ಮ KHB ಲೇಔಟ್ ಇದೆ, ಅಲ್ಲಿ ನಮ್ಗೊಂದು ಮಾಧ್ಯಮದವ್ರಿಗೆ ಒಂದು ಸೈಡ್ ಮಾಡಿಕೊಡಿ ಅಂತ. ಇಲ್ಲ ಎಲ್ಲ ಮಾಡ್ತೀನಿ. ಈ ನಮ್ಮ ಅವಧಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ ಪ್ರಯತ್ನ ಮಾಡ್ತೀನಿ. ನಾನು ಕೊಡ್ಬೇಕಂತ ನನಗೆ ಇದಿದೆ, ಪ್ರಯತ್ನ ಮಾಡಿ ಮಾಡ್ತೀನಿ. ನಾನು ತಮ್ಮ ಸಮ್ಮುಖದಲ್ಲೇ ಎಲ್ಲ ಮಾಧ್ಯಮದವ್ರಿಗೆ ನಮಗೆ ಕನಿಷ್ಠ ಒಂದು 100 ಮನೆಗಳನ್ನಾದರೂ ಮಾಡಿಕೊಡ್ಬೇಕಂತೇಳಿ ನಾನೇ ತಮ್ಮ ಮೂಲಕ ನಾನೇ ಸರ್ ಏನು ಸರ್? ಇಲ್ಲ, ಈಗ ಸ್ಲಮ್ ಬೋರ್ಡು ಒಂದು ನಿಮಿಷ ಕಂಪ್ಲೀಟ್ ಮಾಡಿಕೊಡಿ. ಒಂದು ನಿಮಿಷ ಸರ್. ಈಗ ಟೋಟಲ್ 1,80,253 ಮನೆ. ಆ ಕ್ಯಾಬಿನೆಟ್ಟಲ್ಲಿ ಏನಾಯಿತು,
1,18,813 ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ರು. ಏನಕ್ಕಂದರೆ ಟೆಂಡರ್ ಎಲ್ಲ ಆಗಿದ್ದು ಕೆಲಸ ನಡೀತಾ ಇದ್ದಿದ್ದು. ಇನ್ನು 61,000 ಮನೆ ಡ್ರಾಪ್ ಮಾಡಿದ್ರು. ತಿರ್ಗಾ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ ಸರ್, ಭಾಳಷ್ಟು ಕಡೆ ಕೆಲಸ ಶುರು ಆಗಿಬಿಟ್ಟಿದೆ ಅಂತೆಲ್ಲ ತಿರ್ಗಾ ಕ್ಯಾಬಿನೆಟಲ್ಲಿ ನಾನು ಅದು ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. 1,18,000ದಲ್ಲಿ 36,000 ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಇನ್ನು 42,345 ಮನೆ ಕೊಡ್ತಾ ಇದ್ದೀವಿ. ಇನ್ನು ಉಳಿದಿರೋದು 30,000 ಮನೆ ಅಲ್ಲ. ಇದೇ ವರ್ಷದಲ್ಲಿ ಏಪ್ರಿಲ್ ಇಲ್ಲ ಮೇದಲ್ಲಿ ಈ ತಿಂಗಳು ಕೊನೆಯಲ್ಲಿ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. ವಸತಿ ಇಲಾಖೆಯಲ್ಲಿ ಇದು ಸ್ಲಮ್ ಬೋರ್ಡ್ ಎಲ್ಲ ಸ್ಲಮ್ ಬೋರ್ಡ್ ಮನೆ. ಜನರಲ್ ಏನು ನಿಮ್ದು ಜನರಲ್ ಏನು ಮನೆ ಕಟ್ತಾ ಇದ್ರಿ ಅದ್ರದ್ದು ಏನು ಪ್ಲಾನ್? ಜನರಲ್ ಯಾವುದಿಲ್ಲ, 2 ಸ್ಲಮ್ ಬೋರ್ಡ್ದು ಮನೆಗಳು ಕಟ್ತೀವಿ. ಅದಾದಮೇಲೆ ರಾಜೀವ್ ಗಾಂಧಿ ಆಶ್ರಯ ಸ್ಕೀಮ್ ಅಂತ ಮನೆಗಳು ಕೊಡ್ತೀವಿ. 47,860 ಮನೆ. ಅದನ್ನು ಹೇಳ್ದಲ್ಲ ನಾನು. ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಆ ಮನೆಗಳು ಹಿಂಗೆ ಕೆಲಸ ನಿಂತಿದೆ. ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡ್ತಾ ಇದ್ದಾರೆ. 47,860 ಮನೆ. ಆಮೇಲೆ ಅದ್ರ ಜೊತೆಯಲ್ಲಿ ನನಗೆ ವಸತಿ ಇದಕ್ಕೆ ಹೇಳ್ಬಿಡ್ತೀನಿ ನಾನು. ನನ್ನ ಕ್ಷೇತ್ರ ಇಲ್ಲ ಇವ್ರದ್ದು ಅಲ್ಲ, ಈಗ ಆಶ್ರಯ ಮನೆಗಳು ಇವ್ರ ಕ್ಷೇತ್ರದಲ್ಲೂ 860 ಮನೆ ಇದೆ ಅಂತೆ. ಇಡೀ ರಾಜ್ಯದಲ್ಲಿ ಬಳ್ಳಾರಿಯಲ್ಲಿ ಒಂದೇ ಕಡೆ ನೋಡ್ಬೇಕು ಹೆಂಗೆ ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಕಟ್ಟಡಗಳು ನೋಡ್ರೆ ತುಂಬ ಖುಷಿ ಪಡ್ತೀರಾ. 5,324 ಮನೆಗಳು ಬಳ್ಳಾರಿಯಲ್ಲಿ ಒಂದೇ ಕಡೆ, ಒಂದೇ ಏರಿಯಾದಲ್ಲಿ, ಅಂದರೆ ಬಳ್ಳಾರಿಯಲ್ಲಿ ಜಿಲ್ಲೆಗಂತ ಮಾಡಿದ್ದಾರೆ. ಆ ಥರ ಮನೆಗಳದ್ದು ಈಗ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿನೂ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ. ಬಿಜೆಪಿ ಪಾದಯಾತ್ರೆ ಮಾಡಾಕತ್ತಾರೆ ಸರ್ ನಿಮ್ಮ ಉಸ್ತುವಾರಿ ಕ್ಷೇತ್ರದಿಂದ. ಏನಂತ ಪಾದಯಾತ್ರೆ ಮಾಡ್ತಾವ್ರೆ? ಇಲ್ಲ ಏನೋ ಒಂದು ಕಾರಣ ಬೇಕಿಲ್ಲ. ನಾವು ಪಾದಯಾತ್ರೆ ಮಾಡಿದ್ವಿ, ಏನು ಘೋಷ ಮಾಡಿದ್ವಿ ತಮಗೆಲ್ಲ ಗೊತ್ತಿಲ್ಲ. ಇಲ್ಲಾರ ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು. ಘಟನೆ ಅದು ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಗಿದೆ ತಮಗೆಲ್ಲ ಗೊತ್ತಿರೋದು. ಈ ಥರ ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗಿದೆ. ಏನೇಳಿ ಆ ದೊಡ್ಡ ಮನಸ್ಸು ಮಾಡಿ ಜನಾರ್ದನ್ ರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್ ಬಿ ಜೆ ಪಿಯಲ್ಲಿ ಮಂತ್ರಿಗಳು ಆಗಿದ್ದವರು, ಅವ್ರು ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿ ಏನಾಗಿದೆ, ವಾಲ್ಮೀಕಿ ಸ್ಟ್ಯಾಚ್ಯೂವನ್ನು ಭಾಳ ವರ್ಷದಿಂದ ಕನಸಿತ್ತು. ಬಳ್ಳಾರಿ ಜಿಲ್ಲೆಯಲ್ಲೇ ಸ್ಪೆಷಲಿ ಬಳ್ಳಾರಿ ಟೌನಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು. ಇವರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಬಂದಾದಮೇಲೆ ಮಾಡಿದ್ದಾರೆ. ಅದು ಜನಗಳಲ್ಲಿ ಒಂದು ಇದ್ದಿತ್ತು, ಕನಸಿತ್ತು, ಅದು ನೆನೆಸು ಮಾಡಿದ್ದಾರೆ ಅವರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವ್ರು ಮಾಡೋಕ್ಕಾಗಲಿಲ್ಲ. ಇವ್ರು ಮಾಡ್ತಾರಂತ ಶಬಾಸ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ. ಅಲ್ಲಿ ಎಲ್ಲಿ ಕಟ್ಟಿದ್ದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದೇನಂತ ಪಾದಯಾತ್ರೆ ಮಾಡ್ತಾರೆ? ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು, ಏನಾಗಿದೆ ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ. ಸರ್ ಈಗ ಟೈಮ್ ಒಂದು ಹೇಳಿಲ್ಲ ಸರ್. ಅದೇ ನಾನು ಹೇಳ್ತೀನಿ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲ. ಇದು ಬಡವ್ರ ಪರ ಕಾರ್ಯಕ್ರಮ. ದಯಮಾಡಿ ನೀವು ಹೆಚ್ಚಿನ ಇದರಲ್ಲಿ ಪ್ರಚಾರ ಮಾಡಿ. ಅದೇ ಅದಕ್ಕೆ ಬರ್ತಾ ಇದ್ದೀನಿ.